ರಾತ್ರಿ 11 ಗಂಟೆ. ದೀಕ್ಷಾ ಬಸ್ಸಿಗಾಗಿ ಕಾಯ್ತಾ ಇದ್ದಾಳೆ. ಕಾದು ಸಾಕಾಗಿತ್ತು. ಆಗ ದೂರದಲ್ಲಿ ಅವಳಿಗೊಂದು ಬಸ್ ಕಾಣಿಸ್ತು. ಮುಂದೆ ಬಂತು. ಹಳೇ ಗ್ರೀನ್ ಕಲರ್ ಬಸ್ ಒಂದು ಮುಂದೆ ಬಂತು. ಅದನ್ನು ನೋಡಿ ಅವಳಿಗೆ ತುಂಬ ಖುಷಿಯಾಗಿ ಬಸ್ ಹತ್ರ ಹೋದಳು. ಹೋಗುವಾಗ ಡ್ರೈವರ್ ಕೇಳಿದರು, ಎಲ್ಲಿಗೆ ಹೋಗಬೇಕು ಮಗಳೇ ಅಂತ. ಅವಳು ಹೇಳಿದರು, ನಾನು ಶಿವಮೊಗ್ಗಕ್ಕೆ ಹೋಗಬೇಕು ಅಂತ ಹೇಳಿದರು. ಆಗ ಅವ್ರು ಹೇಳಿದರು, ಡೈರೆಕ್ಟ್ ಬಸ್ಸು ಹತ್ತು ಅಂತ ಹೇಳಿದರು. ಆಗ ಅವಳು ಬಸ್ಸನ್ನು ಹತ್ತಿ ಕೂತ್ಕೊಂಡ್ಳು. ಹಿಂದೆ ಮುಂದೆ ನೋಡಿದರೆ ಯಾರೂ ಇರಲಿಲ್ಲ. ಆದರೆ ಅವಳಿಗೆ ಹಿಂದೆಯಿಂದ ಏನೋ ಸೌಂಡ್ ಬಂದಾಗೆ ಆಯಿತು. ಅದನ್ನು ನೋಡುವ ಅಂತ ಹಿಂದೆ ತಿರುಗಿ ನೋಡಿದಾಗ ಏನೂ ಕಾಣಿಸಿಲ್ಲ ಅವಳಿಗೆ. ಇದರಿಂದ ಸ್ವಲ್ಪ ಭಯ ಆದರೂ ಕೂಡ ಧೈರ್ಯ ಮಾಡಿ ಕೂತ್ಕೊಂಡ್ಳು. ಆದರೆ ಬಸ್ ಒಂದು ಕಾಡಿನ ಮಧ್ಯೆ ನಿಂತಿತು. ಇದನ್ನು ನೋಡಿ ಅವಳಿಗೆ ತುಂಬ ಗಾಬರಿ ಆಯಿತು. ಅಲ್ಲಿರುವ ಕ್ಲೀನರ್ ಹೇಳಿದ, ನಿಮ್ಮ ಸ್ಥಳ ಬಂತು, ನೀವು ಇಳಿರಿ ಅಂತ ಹೇಳಿದ. ಆಗ ಅವಳಿಗೆ ಗಾಬರಿಯಾಗಿ ಕಿಟಕಿ ತೆಗೆದು ನೋಡಿದ್ಲು. ನೋಡುವಾಗ ಸ್ಮಶಾನದ ಹತ್ತಿರ ನಿಲ್ಲಿಸು ಬಸ್ಸು. ಅದರಿಂದ ಅವಳು ಕಿರಿಚಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಈ ಥರ ನ್ಯೂಸ್ ಚಾನಲಲ್ಲಿ ಬರ್ತಾ ಇತ್ತು. ಬಟ್ ದೀಕ್ಷಾ ಎಲ್ಲಿ ಹೋದ್ಲು, ಏನಾದ್ಲು, ಅದಾದಮೇಲೆ ಏನಾಯಿತು ಏನೂ ಗೊತ್ತಿಲ್ಲ. ಆದರೆ ಆ ಬಸ್ ಮಾತ್ರ ಅದೇ ಸ್ಮಶಾನದ ಹತ್ತಿರ ಸುಟ್ಟು ಹೋಗಿದೆ ಅನ್ನೋ ನ್ಯೂಸ್ ಒಂದು ಉಳಿದು ಬಿಟ್ಟರೆ ಅವಳಿಗೆ ಎಲ್ಲಿಗೆ ಹೋದ್ಲು, ಏನಾದ್ಲು, ಏನು ಕತೆ ಅಂತ ಅದಿನ್ನೂ ನಿಗೂಢವಾಗಿದೆ. ಗೈಸ್ ನೋಡಿ, ಈ ಥರದೇ ಇನ್ನಷ್ಟು ಜಾಸ್ತಿ ವೀಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.